ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಇರಾನ್ ಸೇನಾ ಬೆಂಬಲ ಕೋರಿಲ್ಲ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಹೇಳಿಕೆ ಇದು. ರಷ್ಯಾ ಅಧ್ಯಕ್ಷರ ನಿಲುವು ಏನಿರುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕೆಂದ್ರೆ ರಷ್ಯಾ ಉಕ್ರೇನ್ ನಡುವೆ ಕೂಡ ಯುದ್ಧ ನಡೀತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇದ್ರು, ಬಟ್ ಆ ಸಂಧಾನ ಕೂಡ ಮುರಿದು ಬೀಳ್ತು. ಸದ್ಯ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಇರಾನ್ ಸೇನೆ ನಮ್ಮ ಬೆಂಬಲವನ್ನ ಕೋರಿಲ್ಲ ಅಂತೆ. ಅಂದ್ರೆ ಇರಾನ್ಗೆ ರಷ್ಯಾ ಬೆಂಬಲ ಕೊಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದಾವಲ್ಲ. ಇರಾನ್ ಮಾಡ್ತಾ ಇರುವಂತ ಈ ದಾಳಿಗಳು, ಇಡ್ತಾ ಇರುವಂತ ರಾಂಗ್ ಸ್ಟೆಪ್ಸ್ ಏನಿದಾವೆ, ಇದೆಲ್ಲದಕ್ಕೂ ಕೂಡ ವ್ಲಾಡಿಮಿರ್ ಪುಟಿನ್ ಅವರು ಸಹಕಾರ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ವಿಚಾರಗಳು ಓಡಾಡ್ತಾ ಇತ್ತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿಲ್ಲ, ಅಥವಾ ಅವ್ರು ನಮ್ಮ ಸೇನೆಯ ಬೆಂಬಲವನ್ನ ಕೋರಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡುವಂತ ಪ್ರಯತ್ನ ವ್ಲಾಡಿಮಿರ್ ಪುಟಿನ್ ಅವರ ಕಡೆಯಿಂದ ಆಗಿದೆ. ನೋಡಿ, ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಲವಾಗಿ ಕೇಳುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವ್ಯಾವ ರಾಷ್ಟ್ರಗಳು ಯಾವ ರಾಷ್ಟ್ರದ ಜೊತೆಗೆ ನಿಲ್ಲುತ್ತೆ? ಇರಾನ್ ಜೊತೆಗೆ ಯಾರು ನಿಲ್ತಾರೆ, ಇಸ್ರೇಲ್ ಜೊತೆಗೆ ಯಾರು ನಿಲ್ತಾರೆ? ಇರಾನ್ ಇಡುವಂತ ಪ್ರತಿಯೊಂದು ರಾಂಗ್ ಸ್ಟೆಪ್ಸ್ ಕೂಡ ಇಡೀ ವಿಶ್ವದಾದ್ಯಂತ ಚರ್ಚೆಗೆ ಈಡಾಗ್ತಾ ಇದೆ. ಕಾರಣ ಯಾವ್ಯಾವಾಗ ಎಲ್ಲೆಲ್ಲಿ ಯಾರ್ಯಾರ ಜೊತೆಗೆ ಅವ್ರು ಬೆಂಬಲ ಕೊಟ್ಟಿದ್ರು ಅನ್ನೋದು ಗೊತ್ತಿದೆ. ಈ ಹಿಂದೆ ಕೂಡ ಉಗ್ರ ಸಂಘಟನೆಗಳಿಗೆ ಬೆಂಬಲ ಕೊಡ್ತಾ ಇದ್ರು, ಹಿಜ್ಬುಲ್ಲಾ ಇರ್ಬೋದು, ಹಮಾಸ್ ಇರ್ಬೋದು. ಹೀಗೆ ಆ ಸಂದರ್ಭದಲ್ಲೂ ಕೂಡ ಅವರ ಸ್ಟೆಪ್ಗಳು ರಾಂಗ್ ಸ್ಟೆಪ್ಸೇ ಆಗಿದ್ವು. ಹಾಗಾಗಿ ಈಗಲೂ ಕೂಡ ಇಸ್ರೇಲ್ ಮೇಲೆ ಆಸ್ಪತ್ರೆಗಳಿರ್ಬೋದು, ಜನವಸತಿ ಕಟ್ಟಡಗಳಿರ್ಬೋದು, ಅಥವಾ ಕ್ಷಿಪಣಿಗಳನ್ನ ಉಡಾಯಿಸೋದಿರ್ಬೋದು, ಈ ರೀತಿ ದಾಳಿಗಳಾಗ್ತಾ ಇರೋದ್ರಿಂದ ಇಸ್ರೇಲ್ ಜೊತೆಗೆ ಯಾವ್ಯಾವ ರಾಷ್ಟ್ರಗಳು ನಿಲ್ಲುತ್ತೆ, ಇರಾನ್ ಜೊತೆಗೆ ಯಾವ್ಯಾವ ರಾಷ್ಟ್ರಗಳು ನಿಲ್ಲುತ್ತೆ ಅನ್ನೋದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇರಾನ್ಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಸೇನೆಯ ಬೆಂಬಲವನ್ನ ಇರಾನ್ ಕೋರಿಲ್ಲ ಅಂತ. ಆದ್ರೆ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಇಲ್ಲ. ಅಕಸ್ಮಾತ್ ಏನಾದ್ರೂ ಇರಾನ್ ಸೇನೆ ರಷ್ಯಾ ಬೆಂಬಲವನ್ನ ಕೋರ್ತು ಅಂದ್ರೆ ಸಹಾಯ ಮಾಡ್ತೀರಾ ನೀವು? ಮಾಡಲ್ವಾ? ನಿರಾಕರಣೆ ಮಾಡ್ತೀರಾ? ಇಸ್ರೇಲ್ ಜೊತೆಗೆ ನಿಲ್ತೀರಾ?